ಭಾರತೀಯ ಸೇನೆ ಹೇಳ್ತಾ ಇದೆ ಶ್ರೀನಗರದಲ್ಲಿ ಯಾವುದೇ ಸ್ಫೋಟವಾಗಿಲ್ಲ. ದಾಳಿ ಬಗ್ಗೆ ಖಚಿತಪಡಿಸದ ಭಾರತೀಯ ಸೇನೆ. ದಾಳಿ ಆಗಿದೆ ಅನ್ನೋದ್ರ ಬಗ್ಗೆ ಖಚಿತತೆ ಇಲ್ಲ. ಎಲ್ಒಸಿಯಲ್ಲಿ ಯಾವುದೇ ಗುಂಡಿನ ದಾಳಿ ಆಗಿಲ್ಲ ಅಂತ ಹೇಳ್ತಾ ಇದೆ ಭಾರತೀಯ ಸೇನೆಯಿಂದ ಸಿಗ್ತಾ ಇರುವಂತಹ ಮಾಹಿತಿ. ಯಾವುದೇ ದಾಳಿ ಆಗಿಲ್ಲ ಅಂದ್ರೆ ಈಗ ಡ್ರೋನ್ ಆಗಿದೆ, ಸ್ಫೋಟದ ಸದ್ದು ಕೇಳಿ ಬರ್ತಾ ಇದೆ ಅಂತೆಲ್ಲರೂ ಹೇಳ್ತಾ ಇದ್ದಾರಲ್ಲ, ಅದರ ಬಗ್ಗೆ ಏನ್ ಖಚಿತತೆ, ಅದರ ಬಗ್ಗೆ ಏನ್ ಕ್ಲಾರಿಫಿಕೇಶನ್ ಕೊಡ್ತಾ ಇಲ್ಲ ಭಾರತೀಯ ಸೇನೆ. ಹಾಗಾದ್ರೆ ಅದು ನಡೀತಾ ಇರೋದು ಏನು? ಎಲ್ಒಸಿಯಲ್ಲಿ ಯಾವುದೇ ಗುಂಡಿನ ದಾಳಿ ಆಗಿಲ್ಲ, ರೈಟ್. ಪಂಜಾಬ್, ಗುಜರಾತ್, ರಾಜಸ್ಥಾನ, ಜಮ್ಮು ಕಾಶ್ಮೀರದಲ್ಲಿ ಗುಂಡಿನ ದಾಳಿ ಆಗ್ತಾ ಇದೆ, ಶೆಲ್ ದಾಳಿ ಆಗ್ತಾ ಇದೆ, ಬಿಎಸ್ಎಫ್ ಯೋಧ ಬಲಿಯಾಗಿದ್ದಾರೆ. ಇದೆಲ್ಲ ಹಾಗಾದ್ರೆ ಏನು? ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಶಬ್ಬೀರ್, ಈಗ ಬಿಎಸ್ಎಫ್ ಯೋಧರೊಬ್ರು ಬಲಿಯಾಗಿದ್ದಾರೆ, ಈ ಕಡೆಗೆ ಸೇನೆ ಹೇಳುತ್ತೆ ಗುಂಡಿನ ದಾಳಿಗಳ ಆಗಿಲ್ಲ ಅಂತ. ಯಾಕೆ ಖಚಿತತೆ ಪಡಿಸ್ತಾ ಇಲ್ಲ ಈ ವಿಷಯದಲ್ಲಿ? ದಿವ್ಯಾ, ಖಂಡಿತವಾಗ್ಲೂ ನೋಡಿ, ಶ್ರೀನಗರದಲ್ಲಿ ಸದ್ಯಕ್ಕೆ ಬ್ಲಾಕ್ಔಟ್ ಮಾಡಲಾಗಿದೆ. ಹೀಗಾಗಿ ನಾನು ಫ್ಲಾಶ್ ಲೈಟ್ನ ಆಫ್ ಮಾಡಬೇಕಾಗುತ್ತೆ. ಅದನ್ನ ಆಫ್ ಮಾಡುವಂಥ ಕೆಲಸ ಮಾಡ್ತೀನಿ. ಮುಂದಿನ ಹಂತದಲ್ಲಿ ನಾನು ನೀವು ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ನೋಡಿ, ಈಗ ಭಾರತೀಯ ಸೇನೆ ಹೇಳ್ತಾ ಇದೆ ಎಲ್ಲೂ ಕೂಡ ಗುಂಡಿನ ದಾಳಿ ಆಗಿಲ್ಲ, ಎಲ್ಲೂ ಕೂಡ ಯಾವುದೇ ರೀತಿಯಾದಂಥ ದಾಳಿಗಳು ಆಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಈಗ ಬಿಡುಗಡೆ ಮಾಡಿರುವಂಥದ್ದು. ಆದರೆ ಒಂದು ಬಹುದೊಡ್ಡ ಪ್ರಶ್ನೆ ಇರುವಂಥದ್ದು, ಶ್ರೀನಗರದಂತಹ ಹೃದಯ ಭಾಗದಲ್ಲಿ ಡ್ರೋನ್ಗಳ ಹಾರಾಟ ನಡೆಸ್ತಾ ಇರುವಂಥದ್ದು ನಾವೇ ನಮ್ಮ ಕಣ್ಣಾರೆ ನೋಡಿದ್ದೀವಿ. ಮತ್ತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೌಂಡ್ ಬರ್ತಾ ಇರುವಂತದ್ದನ್ನು ಕೂಡ ನಾವು ನಿರಂತರವಾಗಿ ನೋಡುವಂತ ಕೆಲಸವನ್ನ ಕೂಡ ಮಾಡಿದ್ದೇವೆ. ನಾವಿರುವಂತಹ ಪ್ರದೇಶದ ಸುತ್ತಮುತ್ತಲೂ ಕೂಡ ಭಾರಿ ಸದ್ದಾಯ್ತು. ಅದು ಕೇವಲ ಒಂದೆರಡು ಸಾರಿ ಅಲ್ಲ, 40 ರಿಂದ 50 ಬಾರಿ ಬಹಳ ದೊಡ್ಡ ಸೌಂಡ್ ಆಯ್ತು. ದಟ್ ಮೀನ್ಸ್ ಹಂಗಂದ್ರೆ ಡ್ರೋನ್ ದಾಳಿ ಏನಾಗ್ತಾ ಇದೆ ಅದನ್ನ ಡೆಸ್ಟ್ರಾಯ್ ಮಾಡುವಂತ ಕೆಲಸ ಭಾರತೀಯ ಸೇನೆ ನಿರಂತರವಾಗಿ ಮಾಡಿದೆ. ಅದರಿಂದಾಗಿ ಈ ದೊಡ್ಡ ಪ್ರಮಾಣದ ಕ್ಲಾಶ್ ಏನಾಗಿದೆ ಅದರ ಸೌಂಡ್ ನಮಗೆ ಕೇಳಲಿಕ್ಕೆ ಕೂಡ ಸಿಕ್ತು. ಸೊ ಶ್ರೀನಗರದಂತ ಹೃದಯ ಭಾಗದಲ್ಲೇ ಈ ಪರಿಸ್ಥಿತಿಗಳಾದ್ರೆ ಎಲ್ಒಸಿಯಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಆಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಬಂದಿತ್ತು. ಆದ್ರೆ ಈಗ ಭಾರತೀಯ ಸೇನೆ ಹೇಳ್ತಾ ಇರುವಂತದ್ದು ಯಾವುದೇ ರೀತಿಯಾದಂಥ ದಾಳಿಗಳು ಎಲ್ಒಸಿಯಲ್ಲಿ ಆಗಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಈ ನಡುವೆ ಬಿಎಸ್ಎಫ್ ಯೋಧ ಒಬ್ಬರು ಕೂಡ ಸಾವನ್ನಪ್ಪಿದ್ದಾರೆ, ಹುತಾತ್ಮರಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದಾವೆ. ಅದು ಕೂಡ ಇನ್ನಷ್ಟೇ ಖಚಿತ ಆಗ್ಬೇಕಾಗಿರುವಂತದ್ದು ಕೂಡ. ಸೊ ಈಗ ಒಂದಷ್ಟು ಗೊಂದಲಗಳು ಇಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರುವಂತದ್ದು. ಶ್ರೀನಗರದ ಲಾಲ್ ಚೌಕ್ ಏನಿದೆ, ಆ ಲಾಲ್ ಚೌಕ್ ನ ಮೇಲ್ಭಾಗದಲ್ಲಿ ಡ್ರೋನ್ಗಳ ಹಾರುವಂತಹ ದೃಶ್ಯಗಳು ಸಿಕ್ಕಿದಾವೆ. ಹೇಗೆ ಈ ಹೇಳಿಕೆ ಬಂತು ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ಗಡಿ ಭಾಗಗಳಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಸದ್ದಾಗ್ತಾ ಇರುವಂತದ್ರ ಬಗ್ಗೆ ಕೂಡ ನಿರಂತರವಾಗಿ ವಿಡಿಯೋಗಳು ಕೂಡ ಹರಿದಾಡ್ತಾ ಇದಾವೆ. ಆ ವಿಡಿಯೋಗಳು ಕೂಡ ಹೊರಗಡೆ ಬರ್ತಾ ಇದಾವೆ. ಈ ನಡುವೆ ಇಂತಹ ಹೇಳಿಕೆ ಬಂದಿರುವಂತದ್ದು, ಇದಕ್ಕೆ ಇನ್ನಷ್ಟು ಸ್ಪಷ್ಟನೆಗಳು ಕೂಡ ಬರಬೇಕಾಗಿರುವಂತದ್ದು. ಇವತ್ತು ಭಾರತ ಪಾಕಿಸ್ತಾನದ ನಡುವೆ ಒಂದು ಕದನ ವಿರಾಮದ ಒಪ್ಪಂದ ಕೂಡ ಆಗಿತ್ತು. 12ನೇ ತಾರೀಕಿಗೆ ಈ ಒಪ್ಪಂದಕ್ಕೆ ಸಹಿ ಕೂಡ ಆಗಬೇಕಾಗಿತ್ತು. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಮತ್ತೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಬಹಳ ದೊಡ್ಡ ಪ್ರಮಾಣದಲ್ಲಿ ದಾಳಿಯನ್ನು ಮಾಡುವಂತ ಕೆಲಸ ಆಗ್ತಾ ಇದೆ. ಪಂಜಾಬ್, ಜಮ್ಮು ಮತ್ತೆ ಸಂಪರ್ಕ ಮಾಡ್ತೀವಿ.